Yes. Bajaj company sent 10 scooters to Hubli agencies on consignment. The cost of each scooter was rupees 8,000. ಒಂದು ಸ್ಕೂಟರ್ ಬೆಲೆ 8,000 ಆದ್ರೆ ಸೊ 10 into 8,000 80,000 ಆಗುತ್ತೆ ಇಲ್ಲಿ ಕನ್ಸೈನ್ಮೆಂಟ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ವಿಲ್ ಬಿ 80,000. They paid, here they means they represents Bajaj company, right? ಇದು pronoun. They paid freight rupees 6,000 and insurance rupees 4,000. ಓಕೆ, ಸ್ಟಾಕ್ ಏನು 10 ಯೂನಿಟ್ಸ್ ಆಫ್ ಸ್ಕೂಟರ್ಸ್ನ ಸೆಂಡ್ ಮಾಡುವಾಗ ಕಳಿಸುವಾಗ ಫ್ರೈಟ್ ಚಾರ್ಜಸ್ಸು ಇನ್ಶೂರೆನ್ಸ್ ಚಾರ್ಜಸ್ ಕೂಡ ಪೇಮೆಂಟ್ ಮಾಡಿದ್ದಾರೆ. ದಿಸ್ ಈಸ್ ದಿ ಎಕ್ಸ್ಪೆಂಡಿಚರ್, ಪರ್ಟಿಕ್ಯುಲರ್ಲಿ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಆರ್ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಪೇಡ್ ಬೈ ದಿ ಕನ್ಸೈನರ್. Therefore, if any stock left out with the consignment, we need to consider this expenditure, I mean direct expenditure, as a closing stock, right? As a part of closing stock. Yes. They have paid freight rupees 6,000 and insurance rupees 4,000. Next ನೋಡ್ಕೊಳ್ಳಿ ಇಲ್ಲೇನಾಯ್ತು. ಡ್ಯೂರಿಂಗ್ ಟ್ರಾನ್ಸಿಟ್ ಅಂದ್ರೆ ಈ ಬಜಾಜ್ ಕಂಪನಿಯಿಂದ ಹುಬ್ಳಿಗೆ ಸ್ಟಾಕ್ ಹೋಗೋದ್ರೊಳಗೆ ದಾರಿ ಮಧ್ಯದಲ್ಲಿ ಏನಾಯ್ತು ಅಂತ. ಡ್ಯೂರಿಂಗ್ ಟ್ರಾನ್ಸಿಟ್ one scooter was completely destroyed. ಏನಾಯ್ತು, ಹಾಳಾಯ್ತು. And the insurance company paid rupees 7,000. ಇನ್ಶೂರೆನ್ಸ್ ಕಂಪನಿ ಎಷ್ಟು ಕೊಟ್ಟಿದೆ ಆ ರೀತಿ ಸ್ಕೂಟರ್ ಹಾಳಾಗಿದ್ದಕ್ಕೆ ಅಂತಂದ್ರೆ 7,000 rupees ಬಂದಿದೆ ಟುವರ್ಡ್ಸ್ ದ ಕ್ಲೈಮ್. ಅವ್ರು ಇನ್ಶೂರೆನ್ಸ್ ಪೇಮೆಂಟ್ ಮಾಡಿದ್ರಲ್ವಾ 4,000. ಸೊ ಇಲ್ಲಿ 4,000 rupees ಇನ್ಸೂರೆನ್ಸ್ ಪೇಮೆಂಟ್ ಮಾಡಿದ್ದಕ್ಕೋಸ್ಕರ ಏನಾಯ್ತು, ಅವ್ರಿಗೆ ಒಂದು ಸ್ಕೂಟರ್ ನಷ್ಟ ಆಗಿದ್ದ ಕಾರಣ 7,000 rupees ಇನ್ಸೂರೆನ್ಸ್ ಕಂಪನಿ ಅವರಿಗೆ ಅಮೌಂಟ್ ಅನ್ನ ಕೊಡುತ್ತೆ, ರೈಟ್? ಈ ಪ್ರಾಬ್ಲಮ್ ಯಾವ ಮೆಥಡ್ ಅಲ್ಲಿ ಇದೆ ಅಂತಂದ್ರೆ, ಸೊ ದಿಸ್ ಇಸ್ ದಿ ಥರ್ಡ್ ಮೆಥಡ್, ಅಬ್ನಾರ್ಮಲ್ ಲಾಸ್ ಮೆಥಡ್ ಅಲ್ಲಿ ಪ್ರಾಬ್ಲಮ್ ಇರೋದು. ಇದೇ ತರಹದ ಪ್ರಾಬ್ಲಮ್ಗಳನ್ನ ನೀವು ಎಕ್ಸಾಮಿನೇಷನ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಾದರೂ ಫ್ಲಡ್ಸ್ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಆಕ್ಸಿಡೆಂಟಲ್ಲಿ ಫೈರ್ ಆಕ್ಸಿಡೆಂಟ್, ರೈಟ್? ಈ ಥರ ಸನ್ನಿವೇಶಗಳಿಂದ ಆಗ್ತಕ್ಕಂಥ ಒಂದು ನಷ್ಟಗಳನ್ನ ನಾವು ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. ಈ ಅಬ್ನಾರ್ಮಲ್ ಲಾಸು, ನಾರ್ಮಲ್ ಲಾಸ್ ಮತ್ತೆ ವ್ಯಾಲ್ಯುವೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್, ಈ ಮೂರು ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ಮತ್ತೆ ಈ ಮೂರು ಥಿಯರಿಟಿಕಲ್ ಆಸ್ಪೆಕ್ಟ್ ಅನ್ನ ನಾವು ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದೀವಿ. ಆ ವಿಡಿಯೋ ಕೂಡ ರೆಕಾರ್ಡ್ ಮಾಡಿ ನಿಮಗೆ ಕಳಿಸಿದಾಗಿದೆ, ನೀವು ವಿಡಿಯೋನು ನೋಡಿದ್ದೀರಾ. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್. ಅಬ್ನಾರ್ಮಲ್ ಲಾಸ್ ಅಲ್ಲಿ ಏನಾಗುತ್ತೆ, ಮೂರು ತರಹದ ಜರ್ನಲ್ ಎಂಟ್ರೀಸ್ ಬರ್ತವೆ. ನಿಮಗೆ ಗೊತ್ತಿದೆ, ಇನ್ಶೂರೆನ್ಸ್ ಕವರ್ ಇಲ್ಲದೆ ಇದ್ದಾಗ ಯಾವ ರೀತಿ ಜರ್ನಲ್ ಎಂಟ್ರಿ ಬರುತ್ತೆ ಅಂತ. ಇನ್ಶೂರೆನ್ಸ್ ಕವರ್ ಇದ್ದಾಗ, ಅದು ಫುಲ್ಲಿ ಇನ್ಶೂರೆನ್ಸ್ ಕವರ್ ಆಗಿದ್ರೆ ಜರ್ನಲ್ ಎಂಟ್ರಿ ಹೇಗೆ ಬರುತ್ತೆ ಅಂತ. ಪಾರ್ಟ್ಲಿ ಇನ್ಶೂರೆನ್ಸ್ ಕವರ್ ಆಗಿದ್ರೆ ಹೇಗೆ ಜರ್ನಲ್ ಎಂಟ್ರಿ ಬರೀಬೇಕು ಅಬ್ನಾರ್ಮಲ್ ಲಾಸ್ ಇದ್ದಾಗ, ರೈಟ್? ಇಲ್ಲಿ ನೋಡ್ಕೊಳ್ಳಿ, ಒಂದು ಸ್ಕೂಟರ್ ಡೆಸ್ಟ್ರಾಯ್ ಆಯ್ತು, ಒಂದು ಸ್ಕೂಟರ್ ಹಾಳಾಗಿದೆ. ಆ ಒಂದು ಸ್ಕೂಟರ್ಗೆ ವಾಪಸ್ ಎಷ್ಟು ಕೊಡ್ತಾ ಇದ್ದಾರೆ, 7,000 rupees. ಅಂದ್ರೆ ಇಲ್ಲಿ ಫುಲ್ಲಿ ಕ್ಲೈಮ್. ಅಫ್ಕೋರ್ಸ್ 1,000 rupees ಕಡಿಮೆ ಆಯ್ತು ಬಿಡಿ, ಬಟ್ ಏನು ಒಂದು ಸ್ಕೂಟರ್ ಏನು ಡೆಸ್ಟ್ರಾಯ್ ಆಯ್ತಲ್ವಾ, ಆ ಒಂದು ಸ್ಕೂಟರ್ಗೆ ಇವ್ರು ಇನ್ಶೂರೆನ್ಸ್ ಕ್ಲೈಮ್ ಕೊಡ್ತಾ ಇರೋರು, ರೈಟ್? ಯಾವಾಗಲೂ ಇನ್ಶೂರೆನ್ಸ್ ಕಂಪನಿಯವರು 100% ಕವರ್ ಕೊಡಲ್ಲ ಅಲ್ವಾ, 100% ಕೊಡಲ್ಲ. 60%, 70%, 80%, 90% ಕೊಡ್ತಾ ಬರ್ತಾರೆ. ಓಕೆ, ಸೊ ಹಾಗಾಗಿ 7,000 rupees ಇವರಿಗೆ ಇನ್ಶೂರೆನ್ಸ್ ಕಂಪನಿಯಿಂದ ಏನು ಲಾಸ್ ವಾಪಸ್ ಫುಲ್ಫಿಲ್ ಆಗ್ತಾ ಇದೆ. ಆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಅಲ್ಲಿ 2 ಜರ್ನಲ್ ಎಂಟ್ರೀಸ್ ಬರ್ತವೆ. ನೆಕ್ಸ್ಟ್, ಹುಬ್ಳಿ ಏಜೆನ್ಸೀಸ್ ಸೋಲ್ಡ್ 7 scooters. Point to be remember here. Here they have received 10 scooters from Bajaj company. ಅಲ್ವಾ? ದಾರಿ ಮಧ್ಯದಲ್ಲೇ ಒಂದು ಏನಾಯ್ತು, ಡೆಸ್ಟ್ರಾಯ್ ಆಗಿ ಹಾಳಾಯ್ತು. ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿತಪ್ಪ, 9 ಉಳಿತು ಅಲ್ವಾ, 9 ಉಳಿತು. ಆದ್ರೆ ಇವ್ರೇನ್ ಹೇಳ್ತಾ ಇದ್ದಾರೆ, ಹುಬ್ಳಿ ಏಜೆನ್ಸಿಯವರು 7 ಸ್ಕೂಟರ್ಗಳನ್ನ ಸೇಲ್ ಮಾಡಿದ್ದಾರೆ. 7 ಸ್ಕೂಟರ್ಗಳನ್ನ ಸೇಲ್ ಮಾಡಿದ್ದಾರೆ. ಆಕ್ಚುಲಿ ಇದಿದ್ದೆಷ್ಟು ನೋಡಿ, 10ರಲ್ಲಿ ಒಂದು ಹಾಳಾಯ್ತು, ಇನ್ನು 9 ಬ್ಯಾಲೆನ್ಸ್ ಉಳಿತು. ಇನ್ನು 7 ಸೇಲ್ ಮಾಡಿದ್ರೆ ಬ್ಯಾಲೆನ್ಸ್ ಎಷ್ಟು? ಆಗ
ಎರಡಲ್ವಾ, 2, 9 - 7 2. ಓಕೆ, 9 ರಿಸೀವ್ ಮಾಡಿದ್ರು ಅವರು. ಈಗ ಅದರಲ್ಲಿ ಎಷ್ಟು ಉಳ್ಕೊಂಡಿದೆ? 2 ಉಳಿದಿದೆ. ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಏನು 2 ಸ್ಕೂಟರ್ಸ್ ಉಳಿದಿದೆ, ಆ 2 ಸ್ಕೂಟರ್ಸ್ ನಾವು ಕ್ಲೋಸಿಂಗ್ ಸ್ಟಾಕ್ ಅಂತ ಕರಿತೀವಿ. ರೈಟ್, ಅಬ್ನಾರ್ಮಲ್ ಲಾಸ್ ಆಗಿದ್ದು 1 ಸ್ಕೂಟರ್ಗೆ, ಕಳಿಸಿದ್ದು 10 ಸ್ಕೂಟರ್ಸ್, ಅದರಲ್ಲಿ ಸೇಲ್ ಮಾಡಿದ್ದು 7 ಸ್ಕೂಟರ್ಸ್. ರೈಟ್, ಬ್ಯಾಲೆನ್ಸ್ 2 ಸ್ಕೂಟರ್ಸ್ ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ ಹಾಗೇನೆ. ರೈಟ್, ಇರಲಿ. ಹುಬ್ಳಿ ಏಜೆನ್ಸೀಸ್ ಸೋಲ್ಡ್ 7 ಸ್ಕೂಟರ್ಸ್ ಅಟ್ ₹11,000 ಈಚ್. ಒಂದೊಂದು ಸ್ಕೂಟರ್ ಬೆಲೆ ಎಷ್ಟಕ್ಕೆ ಮಾರಿದಾರೆ ನೋಡಿ, 11,000 rupees ಪರ್ ಸ್ಕೂಟರ್. 11,000 into 7 scooters, how much? 77,000. 77,000, right? Yes. So this is sale profit. Sale profits ಇಲ್ಲಿ 77,000 ಆಗುತ್ತೆ. And paid storage and insurance of godown ₹1,300. ಜೊತೆಗೆ ಸ್ಟೋರೇಜ್, ಇನ್ಶೂರೆನ್ಸ್, ಗೋಡೌನ್ ರೆಂಟ್ ಏನ್ ಮಾಡಿದ್ದಾರೆ? ಪೇಮೆಂಟ್ ಮಾಡಿದ್ದಾರೆ 1,300. ಇದು ಇಂಡೈರೆಕ್ಟ್ ಎಕ್ಸ್ಪೆಂಡಿಚರ್ ಬಿಡಿ. ಎಸ್, ದಿಸ್ ಇಸ್ ದಿ ಎಕ್ಸ್ಪೆಂಡಿಚರ್ ಸ್ಪೆಂಟ್ ಬೈ ಕನ್ಸೈನಿ. ನೆಕ್ಸ್ಟ್ ನೋಡ್ಕೊಳ್ಳಿ. ದೇ ಸೆಂಟ್ ₹50,000. ದೇ ಸೆಂಟ್ ₹50,000 ಬೈ ಬ್ಯಾಂಕ್ ಡ್ರಾಫ್ಟ್ ಟು ಬಜಾಜ್ ಕಂಪನಿ. ಬಜಾಜ್ ಕಂಪನಿಗೆ ಒಂದು ಬ್ಯಾಂಕ್ ಡ್ರಾಫ್ಟ್, ಡಿಡಿಯನ್ನ ಕಳಿಸ್ತಾರೆ. ಡಿಮ್ಯಾಂಡ್ ಡ್ರಾಫ್ಟ್ ಅನ್ನ ಯಾರಿಗೆ? ಬಜಾಜ್ ಕಂಪನಿಗೆ. ಕಂಟಿನ್ಯೂ ವಿತ್ ದ ಸೆಂಟೆನ್ಸ್. ವಾಸ್ ಅಗ್ರೀಡ್ ದಟ್ ದ ಕನ್ಸೈನಿ ಈಸ್ ಟು ಗೆಟ್ 10% ಕಮಿಷನ್ ಆನ್ ಸೇಲ್ಸ್. ನೋಡಿ, ಏನು ಸೇಲ್ಸ್ ಅನ್ನ ನೀವು ಮಾಡ್ತೀರಿ ಆಸ್ ಎ ಕನ್ಸೈನಿ, ಯು ವಿಲ್ ಗೆಟ್ 10% ಆನ್ ಸೇಲ್ಸ್. 10% ಆನ್ ಸೇಲ್ಸ್ ಆಸ್ ಎ ಕಮಿಷನ್. ಈ ₹50,000 ಏನು ಅಂತಂದ್ರೆ ಡಿಡಿ ಕಳಿಸಿದ್ದಾರೆ. ಡಿಡಿ ಯಾಕೆ ಕಳಿಸಿದಾರಪ್ಪ? ಸ್ಟಾಕ್ ಅನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಏನ್ ಮಾಡೋ ಅಡ್ವಾನ್ಸ್ ಅನ್ನ ಕೊಟ್ಟಿದ್ದಾರೆ ಅವರು. ರೈಟ್, ₹50,000 ಇಲ್ಲಿ ಅಡ್ವಾನ್ಸ್ ಇದೆ. ಹಾಗೇನೆ ಅವರಿಗೆ 10% ಕಮಿಷನ್ ಬರಬೇಕಲ್ವಾ ಆನ್ ಸೇಲ್ಸ್. ರೈಟ್, ಸೇಲ್ಸ್ ಎಷ್ಟಾಗಿತ್ತು ನಾವು ನೋಡಿದೀವಿ ಪ್ರೀವಿಯಸ್ ಟ್ರಾನ್ಸಾಕ್ಷನ್ ಅಲ್ಲೇ, ಈ ಜಸ್ಟ್ ಪ್ರೀವಿಯಸ್ ಸೆಂಟೆನ್ಸ್ ಅಲ್ಲಿ ನೋಡಿದೀವಿ. ₹77,000 ಏನಾಯ್ತು ಸೇಲ್ಸ್ ಆಯ್ತಲ್ವಾ. ಅದರಲ್ಲಿ 10% ಕ್ಯಾಲ್ಕುಲೇಷನ್ ಮಾಡಿ 7,700. ವೆರಿ ಸಿಂಪಲ್, ಒಂದು 0 ಕ್ಯಾನ್ಸಲ್ ಮಾಡಿದ್ರೆ ಆಗೋಯ್ತು. 7,700. ಪ್ರಿಪೇರ್ ದಿ ನೆಸೆಸರಿ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ದಿ ಕನ್ಸೈನರ್ ಅಂಡ್ ದ ಕನ್ಸೈನಿ. ಕನ್ಸೈನರ್ ಬುಕ್ಸ್ ಅಲ್ಲೂ ಅಕೌಂಟ್ಸ್ ಅನ್ನ ಬರೀಬೇಕು, ಕನ್ಸೈನಿ ಬುಕ್ಸ್ ಅಲ್ಲೂ ಕೂಡ ಅಕೌಂಟ್ಸ್ ಅನ್ನ ಬರೀಬೇಕು. ರೈಟ್, ಏನೇನು ಜರ್ನಲ್ ಎಂಟ್ರೀಸ್ ಬರುತ್ತೆ ಅಂತ ನಾವು ಇದುವರೆಗೂ ಕೂಡ ಒಂದು 3 ಪ್ರಾಬ್ಲಮ್ಗಳಲ್ಲಿ ನೋಡಿದೀವಿ ಅಲ್ವಾ. ಹಾಗೇನೆ ಅಬ್ನಾರ್ಮಲ್ ಲಾಸ್ ಇದೆ. ಅಬ್ನಾರ್ಮಲ್ ಲಾಸ್ ಇದ್ದಾಗ ಅಬ್ನಾರ್ಮಲ್ ಲಾಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಅದನ್ನ ನಾನು ಈ ಕ್ಲಾಸಲ್ಲಿ ಹೇಳ್ತೀನಿ. ಜೊತೆಗೆ ಅಬ್ನಾರ್ಮಲ್ ಲಾಸ್ ಇದ್ದಾಗ ಇನ್ಶೂರೆನ್ಸ್ ಕವರ್, ಪಾರ್ಟ್ಲಿ ಕವರ್ ಇನ್ಶೂರೆನ್ಸ್ ಕವರ್ ಆಗಿದ್ರೆ ಯಾವ ರೀತಿ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ನಾನು ಒಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ. ಈಗ ಮತ್ತೆ ಅದನ್ನು ರಿಪೀಟ್ ಮಾಡ್ತೀನಿ ಕೂಡ. ಎಸ್, ಸೊ ಲೆಟ್ ಅಸ್ ಸಾಲ್ವ್ ದ ಪ್ರಾಬ್ಲಮ್. ಫಸ್ಟ್ ಏನ್ ಮಾಡ್ಕೊಳ್ಳಿ, ಒಂದು 3 ವರ್ಕಿಂಗ್ ನೋಟ್ಸ್ನ ನಾವು ಮಾಡಬೇಕು. ಆ ವರ್ಕಿಂಗ್ ನೋಟ್ಸ್ ಮಾಡಿಬಿಟ್ರೆ ನಮಗೇನಾಗುತ್ತೆ, ಈಸಿಯಾಗಿ ಯಾವ್ಯಾವ ಜರ್ನಲ್ ಎಂಟ್ರಿ ಬರುತ್ತೆ ಅಂತ ಭಾಳ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸನ್ನು ಮಾಡಬೇಕು. ಡಿಯರ್ ಸ್ಟೂಡೆಂಟ್ಸ್, ನೀವು ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೋಬೇಕು. ನಾನು ನಂತರ PPT ಶೇರ್ ಮಾಡ್ತೀನಿ. ರೈಟ್, PPT ಶೇರ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಜೊತೆಗೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನೋಟ್ಬುಕ್ಕಲ್ಲೂ ಕೂಡ ಬರ್ಕೊಳ್ಳಿ. ನೋಟ್ಸನ್ನು ಮೇಂಟೈನ್ ಮಾಡಿ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಾಗ ನೋಟ್ಸನ್ನು ಚೆಕ್ ಮಾಡ್ತೀನಿ. ರೈಟ್, ನಾನು ಚೆಕ್ ಮಾಡ್ತೀನಿ ಅಂತ ನೀವು ಬರೆಯೋದಲ್ಲ, ಅಟ್ಲೀಸ್ಟ್ ನೀವು ಕಲಿಬೇಕಲ್ವಾ. ಆ ಕಾರಣಕ್ಕೋಸ್ಕರನಾದರೂ ಏನು ಮಾಡಬೇಕು, ನೀವು ನೋಟ್ಸನ್ನು ಬರೀಬೇಕು. ಫಸ್ಟ್ ವರ್ಕ್ ನಾವೇನು ಮಾಡಬೇಕು, ವರ್ಕಿಂಗ್ ನೋಟ್ ನಂಬರ್ 1, ವಿ ಹ್ಯಾವ್ ಟು ಪ್ರಿಪೇರ್ ಅಕೌಂಟ್ ಸೇಲ್ಸ್. ಅಕೌಂಟ್ ಸೇಲ್ಸನ್ನು ಯಾರು ಕಳಿಸ್ತಾರೆ ಅಂತಂದ್ರೆ ಹುಬ್ಳಿ ಏಜೆನ್ಸಿ ಅವರು ಕಳಿಸ್ತಾರೆ. ಯಾರು ಕನ್ಸೈನಿ ಆಗಿರ್ತಾರೆ, ಆ ಕನ್ಸೈನಿ ಏನು ಮಾಡ್ತಾನೆ, ಬಜಾಜ್ ಕಂಪನಿ ಯಾರು ಕನ್ಸೈನರ್ಗೆ ಅಕೌಂಟ್ ಸೇಲ್ಸ್ ಅನ್ನು ಕಳಿಸ್ತೀನಿ. ನೋಡಪ್ಪ, ನೀನು ಇಷ್ಟು ಸ್ಟಾಕ್ ನನಗೆ ಕಳಿಸಿದ್ದೆ, ಅದರಲ್ಲೇ ನನಗೆ ಇಷ್ಟು ಸ್ಟಾಕ್ ಸಿಕ್ಕಿದೆ. ರೈಟ್, ಅದರಲ್ಲಿ ಇಷ್ಟು ಸೇಲ್ ಮಾಡಿದ್ದೀನಿ, ನನಗೆ ಇಷ್ಟು ಕಮಿಷನ್ ಬರಬೇಕು, ನಾನು ಇಷ್ಟು ಎಕ್ಸ್ಪೆಂಡಿಚರ್ ಸ್ಪೆಂಡ್ ಮಾಡಿದ್ದೀನಿ, ಅದನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇದು ಅಡ್ವಾನ್ಸ್ ನಿನಗೆ ಕೊಟ್ಟಿದ್ದೆ, ಇಷ್ಟು ಅಡ್ವಾನ್ಸ್ ನಿನಗೆ ಕೊಟ್ಟಿದೆ ಅಂತಾನೆ ಎಲ್ಲ ಡೀಟೇಲ್ಸ್ ಬರೆದಿರ್ತಾರೆ ಅದರಲ್ಲಿ. ರೈಟ್, ಆ ಡೀಟೇಲ್ಸ್ ಅನ್ನ ಏನಂತ ಕರಿತೀವಿ ನಾವು, ಅಕೌಂಟ್ ಸೇಲ್ಸ್ ಅಂತ ಕರಿತೀವಿ. ರೈಟ್, ಸೊ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, 2 ಅಮೌಂಟ್ ಕಾಲಮ್ ಹಾಕೊಳ್ಳಿ. ಬಹಳ ಸಿಂಪಲ್ ಆಗಿರುತ್ತೆ ನೋಡಿ. ಫಸ್ಟ್ ಏನ್ ಮಾಡಬೇಕು, ಸೇಲ್ಸ್ ಎಷ್ಟು ಮಾಡಿದ್ದಾರೆ ಇವರು ಅಂತ ನಾವು ನೋಡ್ಕೋಬೇಕು. ಕನ್ಸೈನಿ ಎಷ್ಟು ಸ್ಕೂಟರ್ನ ಸೇಲ್ ಮಾಡಿದ್ದಾರೆ ಯಾರಾದ್ರೂ ಹೇಳ್ತೀರಾ?
ಹೌ ಮೆನಿ ಸ್ಕೂಟರ್ ಸೋಲ್ಡ್ ಬೈ ದ ಕನ್ಸೈನಿ ಆನ್ ಬಿಹಾಫ್ ಆಫ್ ಕನ್ಸೈನರ್? ವೆರಿ ಗುಡ್, 7. ಗುಡ್. ಎಷ್ಟಕ್ಕೆ ಸೇಲ್ ಮಾಡಿದ್ರಮ್ಮ? 11,000. ಹಾ, ಫಸ್ಟ್ ಸೇಲ್ ಪ್ರಾಸೆಸ್ ಬರ್ಕೊಂಬಿಡಿ. ಸೇಲ್ ಪ್ರಾಫಿಟ್ಸ್ ಬ್ರಾಕೆಟ್ ಅಲ್ಲಿ 7 into 11,000 77,000 ಆಗುತ್ತಲ್ವಾ? ಓಕೆ, 77,000 ಆಯ್ತು ಸೇಲ್ ಪ್ರಾಫಿಟ್. ಈ 70,000 ರುಪೀಸ್ ಸೇಲ್ ಮಾಡುವಾಗ ಏನ್ ಮಾಡಿದ್ರು, ಒಂದಷ್ಟು ಎಕ್ಸ್ಪೆಂಡಿಚರ್ ಅನ್ನ ಮಾಡಿದ್ರು. ಸ್ಟೋರೇಜ್ ಅಂಡ್ ಇನ್ಶೂರೆನ್ಸ್, ಗೋಡೌನ್ ರೆಂಟ್ 1,300 ರುಪೀಸ್ ಸ್ಪೆಂಡ್ ಮಾಡಿದ್ರಲ್ವಾ, ಅದನ್ನ ಡಿಡಕ್ಟ್ ಮಾಡಬೇಕು. ಹಾಗೇನೆ ಈ 77,000 ರುಪೀಸ್ಗೆ ಸೇಲ್ ಮಾಡಿದಾಗ ಅವನ ಕಮಿಷನ್ ಬರುತ್ತೆ 10%. 10% 7,700. ಈ ಎರಡನ್ನು ಆ್ಯಡ್ ಮಾಡ್ಕೊಳ್ಳಿ, 9,000 ರುಪೀಸ್ ಆಗುತ್ತೆ. 7 + 1 8,000, 8,000 + 300 8,300, 8,300 + 700 9,000. 9,000 ರುಪೀಸನ್ನು ನೀವು 77,000 ಅಲ್ಲಿ ಮೈನಸ್ ಮಾಡಿ. ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅವಾಗ? 68,000 ಬರುತ್ತೆ, ರೈಟ್? 68,000 ಈಗ ಆಕ್ಚುಲಿ ಏನ್ ಮಾಡಬೇಕು, ಕನ್ಸೈನರಿಗೆ ಕೊಡಬೇಕಾಗಿತ್ತು. ಆದ್ರೆ ಅವನೇನ್ ಮಾಡಿದ, ಒಂದು ಡಿ ಡಿಯನ್ನು ಕಳಿಸಿದ್ನಲ್ವಾ, ಡಿಮಾಂಡ್ ಡ್ರಾಫ್ಟ್ ಅನ್ನ ಬ್ಯಾಂಕ್ ಡಿ ಡಿ ಕಳಿಸಿದ್ನಲ್ವಾ ಫಾರ್ 50,000 ರುಪೀಸ್, ರೈಟ್? ಒಂದು ಡಿ ಡಿ ಕಳಿಸಿದ, ಹಾಗಾಗಿ ಅಡ್ವಾನ್ಸ್ ಅನ್ನ ಕೊಟ್ಟಿದ್ದಾನೆ ಅಂತ ಅರ್ಥ. 50,000 ರುಪೀಸ್ ಮೈನಸ್ ಮಾಡಿ, ಅಡ್ವಾನ್ಸ್ ಕೊಟ್ಟಿದ್ದಲ್ವಾ ಆಗ್ಲೇ. ಸೊ ಫೈನಲ್ ಬ್ಯಾಲೆನ್ಸ್ ಎಷ್ಟು ಅವಾಗ? 18,000. 18,000 ರುಪೀಸ್ ಈಗ ಫೈನಲ್ ಸೆಟಲ್ಮೆಂಟ್ ಏನಾದರೂ ಮಾಡಿದ್ರೆ 18,000 ರುಪೀಸ್ ಕೊಡಬೇಕಾಗುತ್ತೆ, ರೈಟ್? ಈ ಅಕೌಂಟ್ ಸೇಲ್ಸ್ ಅಲ್ಲಿ ಇರತಕ್ಕಂತ ಎಲ್ಲಾ ಟ್ರಾನ್ಸಾಕ್ಷನ್ಸ್ ನಾವು ಜರ್ನಲ್ ಎಂಟ್ರಿ ಬರೀಬೇಕು. ನೋಡಿ, ಸೇಲ್ ಪ್ರಾಫಿಟ್ಸ್ಗೆ ಒಂದು ಎಂಟ್ರಿ ಬರಿತೀವಿ, ಎಕ್ಸ್ಪೆಂಡಿಚರ್ಗೆ ಒಂದು ಎಂಟ್ರಿ ಬರಿತೀವಿ, ಹಾಗೆ ಕಮಿಷನ್ಗೆ ಒಂದು ಎಂಟ್ರಿ ಬರಿತೀವಿ, ಅಡ್ವಾನ್ಸ್ಗೆ ಒಂದು ಎಂಟ್ರಿ ಬರುತ್ತೆ, ಕ್ಲೋಸಿಂಗ್ ಅಮೌಂಟ್ ನಾವು ಕೊಡಬೇಕಾಗಿರೋ ಅಮೌಂಟ್ಗೆ 18,000 ಅದೊಂದು ಎಂಟ್ರಿ ಬರಿತೀವಿ. ಆಯ್ತಲ್ಲ? ಅಕೌಂಟ್ ಸೇಲ್ಸ್ ಈ ಥರ ನಾವು ಪ್ರಿಪೇರ್ ಮಾಡಬೇಕು. ಇನ್ನೂ ಒಂದು ವರ್ಕಿಂಗ್ ನೋಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಅವರು 10 ಸ್ಕೂಟರ್ಸ್ ಅನ್ನ ಕಳಿಸಿದ್ರು ಅಲ್ವಾ? ಕನ್ಸೈನರ್ ಏನ್ ಮಾಡಿದ್ರು, 10 ಸ್ಕೂಟರ್ಗಳನ್ನ ಕಳಿಸಿದ್ರು. ಆ 10 ಸ್ಕೂಟರ್ಗಳಲ್ಲಿ ಏನಾಯ್ತು, ದಾರಿ ಮಧ್ಯದಲ್ಲೇ ಏನಾಯ್ತು, ಒಂದು ಸ್ಕೂಟರ್ ಹಾಳಾಗೋಯ್ತು, ಡೆಸ್ಟ್ರಾಯ್ ಆಗಿದೆ. ಅಂದ್ರೆ ಅಲ್ಲಿ ಏನಾಯ್ತು, ಅಬ್ನಾರ್ಮಲ್ ಲಾಸ್ ಬಂದಿದೆ. ಅಬ್ನಾರ್ಮಲ್ ಲಾಸು ಪ್ರಾಬ್ಲಮ್ ಅಲ್ಲಿ ಬಂದಿದೆ. ಅಬ್ನಾರ್ಮಲ್ ಲಾಸ್ ಎಷ್ಟು ಬಂತು ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಬ್ನಾರ್ಮಲ್ ಲಾಸ್ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಏನಾದ್ರೂ ಇದ್ರೆ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು, ಸ್ಟಾಕ್ ಆಗಿ ಅಂತ, ಕಾಸ್ಟ್ ಆಗಿ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಎಸ್, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್. ಕ್ಯಾಲ್ಕುಲೇಷನ್ ಆಫ್ ಅಬ್ನಾರ್ಮಲ್ ಲಾಸ್ ವೆರಿ ಸಿಂಪಲ್. ಪರ್ಟಿಕ್ಯುಲರ್ಸ್ ಕಾಲಮ್, ಒಂದು ಅಮೌಂಟ್ ಕಾಲಮ್ ಅನ್ನು ತಗೊಳ್ಳಿ. ವರ್ಕಿಂಗ್ ನೋಟ್ ನಂಬರ್ 2 ಸ್ಕ್ರೀನ್ ಶಾಟ್ ಮಾಡ್ಕೋಬೇಕು ನೀವೆಲ್ಲ. ಪರ್ಟಿಕ್ಯುಲರ್ಸ್ ಕಾಲಮ್, ಒಂದು ಅಮೌಂಟ್ ಕಾಲಮ್ ಅನ್ನು ಬರ್ಕೊಳ್ತೀರಾ. ಎಷ್ಟು ಸ್ಕೂಟರ್ಪ್ಪ ನಮಗೆ ನಷ್ಟ ಆಗಿದ್ದು ದಾರಿ ಮಧ್ಯದಲ್ಲಿ? 1 ಸ್ಕೂಟರ್ ಅಲ್ವಾ? ಅದನ್ನ ನೀವು ಇಲ್ಲಿ ಬರ್ಕೋಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ನಲ್ಲಿ ಏನ್ ಮಾಡಿ, ಸೊ 1 ಸ್ಕೂಟರ್ ಹ್ಯಾಸ್ ಬಿನ್ ಡೆಸ್ಟ್ರಾಯ್ಡ್ ಇನ್ ದ ಟ್ರಾನ್ಸಿಟ್. ಕಾಸ್ಟ್ ಪ್ರೈಸ್ ಆಫ್ 1 ಸ್ಕೂಟರ್ ಹೌ ಮಚ್? 8,000. ನೋಡಿ, ಎಷ್ಟು ಸ್ಕೂಟರ್ ಕಳಿಸಿದ್ರು ಅವರು? ಇಲ್ಲಿದೆ, ಪ್ರಾಬ್ಲಮ್ ಅಲ್ಲಿ ಇರುತ್ತೆ. 10 ಸ್ಕೂಟರ್ಸ್ ಅನ್ನ ಕಳಿಸಿದ್ರಲ್ವಾ? ಒಂದೊಂದು ಸ್ಕೂಟರ್ನ ಬೆಲೆ ಎಷ್ಟು? 8,000 ತಾನೆ? 8,000 ರುಪೀಸ್, ರೈಟ್? ಕಾಸ್ಟ್ ಪ್ರೈಸ್ ಇಲ್ಲಿ 8,000 ರುಪೀಸ್. ಹಾಗಾಗಿ ನೀವೇನ್ ಮಾಡಿ, ಕಾಸ್ಟ್ ಪ್ರೈಸ್ ಆಫ್ 1 ಸ್ಕೂಟರ್ ವಿಲ್ ಬಿ ಈಕ್ವಲ್ ಟು 8,000. ಸೊ ಕಾಸ್ಟ್ ಪ್ರೈಸ್ ಅಮೌಂಟ್ ಅಲ್ಲಿ ಬರೀರಿ 8,000. ಇದಕ್ಕೆ ಏನ್ ಮಾಡಿ, ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅನ್ನ ಆಡ್ ಮಾಡಬೇಕು. ಒಂದು ಸ್ಕೂಟರ್ಗೆ ಏನ್ ಪೋರ್ಷನ್ ಬರುತ್ತೆ ಆ ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಪ್ರಪೋರ್ಷನೇಟ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ನಾವು ಆಡ್ ಮಾಡ್ಕೋಬೇಕು. ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಯಾರು? ಕನ್ಸೈನರ್ ಸ್ಪೆಂಡ್ ಮಾಡಿರುವಂತದನ್ನ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಕನ್ಸೈನರ್ ಏನೇನು ಖರ್ಚು ಮಾಡಿದ್ದಾರೆ ನೋಡ್ಕೋಬೇಕು. ಫ್ರೈಟ್ಗೆ 6,000 ರುಪೀಸ್, ಹಾಗೇನೆ ಇನ್ಶೂರೆನ್ಸ್ಗೆ 4,000 ರುಪೀಸ್ ಸ್ಪೆಂಡ್ ಮಾಡಿದ್ದಾರೆ. ಟೋಟಲ್ ಎಷ್ಟಾಯ್ತಪ್ಪ? 10,000 ಅಲ್ವಾ? ಈ 10,000 ಮಾತ್ರನೇ ಡೈರೆಕ್ಟ್ ಎಕ್ಸ್ಪೆಂಡಿಚರ್. ಈ 10,000 ರುಪೀಸು ಎಷ್ಟು ಗೂಡ್ಸ್ಗೆ ಖರ್ಚು ಮಾಡಿದ್ದು ಅಂತ ನಾವು ನೋಡಿದಾಗ ಅವ್ರು ಕಳಿಸಿದ ಎಷ್ಟು ಗೂಡ್ಸು? 10 ಅಲ್ವಾ? ಡಿವೈಡ್ ಬೈ 10 ಮಾಡ್ಕೋಬೇಕು, ರೈಟ್? ಡಿವೈಡ್ ಬೈ 10 ಮಾಡ್ಕೊಳ್ಳಿ. ದಾರಿ ಮಧ್ಯದಲ್ಲಿ ನಷ್ಟ ಆಗಿದ್ದು ಎಷ್ಟು ಗೂಡ್ಸು? ಎಷ್ಟು ಸ್ಕೂಟರ್ ನಷ್ಟ ಆಗಿದೆ? 1 ಆಗಿದೆ ಅಲ್ವಾ? 1 ಆಗಿದೆ. ಕ್ಯಾನ್ಸಲೇಷನ್ ಮಾಡಿ, 0 ಕ್ಯಾನ್ಸಲ್ ಆಗುತ್ತೆ, ರೈಟ್? 1 ಕ್ಯಾನ್ಸಲ್ ಆಗುತ್ತೆ. ಬ್ಯಾಲೆನ್ಸ್ ಎಷ್ಟು ಉಳಿತಿಲ್ಲಿ? ಎಷ್ಟು ಉಳಿತು? ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ನೋಡ್ಕೊಳ್ಳಿ. 6,000 ರುಪೀಸು ಏನ್ ಮಾಡಿದ್ರಪ್ಪ? ಫ್ರೈಟಿಗೆ ಖರ್ಚು ಮಾಡಿದ್ರು 6,000 ರುಪೀಸ್. ಇನ್ಶೂರೆನ್ಸ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಇದು ಕೂಡ 4,000 ರುಪೀಸ್ ಖರ್ಚು ಮಾಡಿದ್ರು. ಟೋಟಲ್ ಎಷ್ಟಾಯ್ತು? 10,000 ಆಯ್ತು. ಈ 10,000 ರುಪೀಸ್ನ
ಎಷ್ಟು ಗೂಡ್ಸ್ಗೆ ಖರ್ಚು ಮಾಡಿದ್ದು ಅಂತಂದ್ರೆ 10 ಸ್ಕೂಟರ್ಸ್ಗೆ ಖರ್ಚು ಮಾಡಿದ್ದು, ಡಿವೈಡ್ ಮಾಡಿ. ಒಂದೊಂದು ಸ್ಕೂಟರ್ಗೆ ಎಷ್ಟು ಬರುತ್ತೆ? 1000 rupees ಅಲ್ವಾ? ಎಸ್ ಆರ್ ನೋ? ಎಸ್ ಎಸ್, ಓಕೆ. ಅಂದ್ರೆ ಇಲ್ಲಿ ನಮ್ಮ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಪೋರ್ಷನ್ ಅಲ್ಲಿ 1000 rupees ಕೂಡ ನಾವು ಕಾಸ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಆ 1000 rupees ಕೂಡ ನಮಗೆ ಲಾಸ್ ಆಗಿದೆ ಅಲ್ವಾ ದಾರಿ ಮಧ್ಯದಲ್ಲಿ. ಬರೀ ಒಂದು ಸ್ಕೂಟರ್ ಅಷ್ಟೇ ಹೋಗಿಲ್ಲ, ಅದ್ರ ಮೇಲೆ ಆಗಿರ್ತಕ್ಕಂಥ ಖರ್ಚು ಕೂಡ ಹೋಗಿದೆ ಅಲ್ವಾ. ಹಾಗಾಗಿ ನಾವೇನ್ ಮಾಡಬೇಕು, ಅಬ್ನಾರ್ಮಲ್ ಲಾಸ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಾಗ ದ ಎಕ್ಸ್ಪೆಂಡಿಚರ್ ವಿಚ್ ಇಸ್ ಸ್ಪೆಂಟ್ ಫಾರ್ ಟ್ರಾನ್ಸ್ಫರಿಂಗ್ ದ ಗೂಡ್ಸ್, ಸೆಂಡಿಂಗ್ ದ ಗೂಡ್ಸ್ ಫ್ರಮ್ ಕನ್ಸೈನರ್ ಟು ಕನ್ಸೈನಿ ಈಸ್ ಆಲ್ಸೋ ಟು ಬಿ ಕನ್ಸಿಡರ್ಡ್. ಎಷ್ಟದು? 600 rupees ಒಂದು ಪೋರ್ಷನ್, 400, 1000 ಅಲ್ವಾ ಅಲ್ಲಿ ಬಂದಿದ್ದು ಕ್ಯಾಲ್ಕುಲೇಷನ್. ಬಹಳ ಸಿಂಪಲ್ ಆಗಿದೆ, ರೈಟ್? 8000 rupees ಒಂದು ಸ್ಕೂಟರ್ ಕಾಸ್ಟ್ ಪ್ರೈಸ್. ಹಾಗೇನೆ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಪೋರ್ಷನ್ 600 + 400, ಅಂದ್ರೆ ಇಲ್ಲಿ ಎರಡಿದೆ, 6000 ಇದೆಯಲ್ಲ. ಒಂದು ಫ್ರೈಟ್ 600 ಇತ್ತು, ಇನ್ನೊಂದು 4000 ಅಲ್ವಾ ಇನ್ಶೂರೆನ್ಸ್. ಹಾಗಾಗಿ ಎರಡು ಸಪ್ರೇಟ್ ಬರ್ದಿದ್ದೀನಿ, ಕನ್ಫ್ಯೂಸ್ ಆಗ್ಬೇಡಿ. 1000 ವೆರಿ ಸಿಂಪಲ್. 8000 + 1000 9000 ಆಗುತ್ತೆ. ಅಬ್ನಾರ್ಮಲ್ ಲಾಸ್ ಆಗಿದೆ ಎಷ್ಟಪ್ಪ ಇಲ್ಲಿ? ಎಷ್ಟಾಯ್ತು ಅಬ್ನಾರ್ಮಲ್ ಲಾಸ್ ಇಲ್ಲಿ? 9000. ವೆರಿ ಗುಡ್. ಓಕೆ, ಸೊ ಓವರ್ ಆಲ್ ನಮಗೆ ಈ ಆಕ್ಸಿಡೆಂಟ್ ಇಂದಾಗಿ ಡೆಸ್ಟ್ರಾಯ್ ಆಗಿದ್ದಕ್ಕೋಸ್ಕರ ನಮಗೆ 9000 rupees ಲಾಸ್ ಆಯ್ತು. ಆದ್ರೆ ಈ ಲಾಸ್ ಅಲ್ಲಿ ನಮ್ಗೆ ಎಷ್ಟು ರಿಕವರ್ ಆಗ್ತಾ ಇದೆ ಯಾರಾದ್ರೂ ಹೇಳ್ತೀರಾ? ಎಷ್ಟು ಬಂತು ಈ ಲಾಸ್ ಅಲ್ಲಿ? 2000 ಬಂದಿದ್ಯಾ? ಪವಿತ್ರ ವೆರಿ ಗುಡ್. 7000 ಬಂತು. ಹೇಗ್ ಬಂತು ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದೆ ಅಲ್ವಾ, ರೈಟ್? ಇನ್ಶೂರೆನ್ಸ್ ಕಂಪನಿ ನಮಗೆ 7000 rupees ಅನ್ನ ಕೊಟ್ಟಿದೆ ಆಸ್ ಆನ್ ಇನ್ಶೂರೆನ್ಸ್ ಕ್ಲೈಮ್ ಆಗಿ 7000 rupees ಕೊಟ್ಟಿದೆ, ರೈಟ್? ಸೊ ಓವರ್ ಆಲ್ ನೆಟ್ ಲಾಸ್ ಎಷ್ಟು? ಅಬ್ನಾರ್ಮಲ್ ಲಾಸ್ ಇಂದ ಆಗಿದ್ದಂತ ನೆಟ್ ಲಾಸ್ ಎಷ್ಟು ಅಂತಂದಾಗ 2000. ಯಾರು ಧನಲಕ್ಷ್ಮಿ ಹೇಳಿದ್ರಲ್ಲ, ಆದರೂ ಕರೆಕ್ಟ್. 2000 rupees ನಮಗೆ ನೆಟ್ ಲಾಸ್ ಆಗುತ್ತೆ. ಯಾವುದರಿಂದ? ಅಬ್ನಾರ್ಮಲ್ ಲಾಸ್ ಇಂದಾಗಿ, ಆಕ್ಸಿಡೆಂಟ್ ಇಂದಾಗಿ, ರೈಟ್? ಇಲ್ಲಿ ಆಕ್ಚುಯಲ್ ಲಾಸ್ ಆಗಿದ್ದು ಬರೀ 2000 ಮಾತ್ರ. ಯು ಗಾಟ್ ದ ಪಾಯಿಂಟ್? ಎಸ್ ಎಸ್ ಎಸ್, ಫೈನ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಒನ್ ಮೋರ್ ಕ್ಯಾಲ್ಕುಲೇಷನ್ ಈಸ್ ಟು ಬಿ ಡನ್ ಇಯರ್. ಏನು? ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಬೇಕು. ನೋಡ್ಕೊಳ್ಳಿ, ಏನಂತಂದ್ರೆ ಅಲ್ಲಿ ಎಷ್ಟು ಸ್ಕೂಟರ್ಗಳನ್ನ ಕಳಿಸಿದ್ರು ಅವರು? 10 ಸ್ಕೂಟರ್ಗಳನ್ನ ಕಳಿಸಿದ್ರು, ಗೊತ್ತೇ ಇದೆ ಅಲ್ವಾ? ಪ್ರಾಬ್ಲಮ್ ಬಿಗಿನಿಂಗ್ ಅಲ್ಲೇ ನೋಡಿದ್ವಿ. ಅದರಲ್ಲಿ ಇವ್ರು ಎಷ್ಟು ಸೇಲ್ ಮಾಡಿದ್ರಪ್ಪ? 7 ಸೇಲ್ ಮಾಡಿದ್ರು. ಬ್ಯಾಲೆನ್ಸ್ ಎಷ್ಟು ಉಳಿಬೇಕು? 9 ಉಳಿಬೇಕು. ಸಾರಿ 3 ಉಳಿಬೇಕಲ್ವಾ? 3 ಅಲ್ಲಿ ದಾರಿ ಮಧ್ಯದಲ್ಲಿ ಏನಾಯ್ತು? ಒಂದು ಅಲ್ಲೇ ಡೆಸ್ಟ್ರಾಯ್ ಆಗೋಗಿದೆ ಅಲ್ವಾ? ಇನ್ನು ಉಳಿದಿದ್ದೆಷ್ಟು? 2. ಅಂದ್ರೆ ಫೈನಲ್ ಆಗಿ ಕನ್ಸೈನಿ ಹತ್ರ ಎಷ್ಟು ಉಳಿದಿರುತ್ತೆ? ಸ್ಕೂಟರ್ 2 ಉಳಿದಿರುತ್ತಲ್ವಾ? ಈ ಕ್ಲೋಸಿಂಗ್ ಸ್ಟಾಕ್ ಇದೆ ಪ್ರಾಬ್ಲಮ್ ಅಲ್ಲಿ ಅಂತ, ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಇದಕ್ಕೊಂದು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ನೋಡಿ, ವರ್ಕಿಂಗ್ ನೋಟ್ ನಂಬರ್ 3, ಕನ್ಸೈನ್ಮೆಂಟ್ ಸ್ಟಾಕ್, ಕ್ಯಾಲ್ಕುಲೇಷನ್ ಆಫ್ ಕನ್ಸೈನ್ಮೆಂಟ್ ಸ್ಟಾಕ್, ಅಂಡ್ ದಿ ಕನ್ಸೈನ್ಮೆಂಟ್ ಸ್ಟಾಕ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ಕಾಸ್ಟ್ ಪ್ರೈಸ್ ಓನ್ಲಿ. ಕಾಸ್ಟ್ ಪ್ರೈಸ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಪರ್ಟಿಕ್ಯುಲರ್ಸ್ ಕಾಲಮ್, ಅಮೌಂಟ್ ಕಾಲಮ್ ಒಂದು ಬರ್ಕೊಳ್ಳಿ, ಸ್ಕ್ರೀನ್ ಶಾಟ್ ಮಾಡ್ಕೋಬೇಕು ನೀವು. ಪರ್ಟಿಕ್ಯುಲರ್ಸ್ ಒಂದು ಅಮೌಂಟ್ ಕಾಲಮ್. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್, ಎಷ್ಟು ಸ್ಟಾಕ್ ಅನ್ನ ಕಳಿಸಿದ್ರಪ್ಪ? 10 ಸ್ಕೂಟರ್ಸ್ ಅಲ್ವಾ? ಒಂದೊಂದು ಬೆಲೆ ಎಷ್ಟು? 8000 ಅಲ್ವಾ? 80,000 ಆಯ್ತು. ಓಕೆ, 80,000 ಆಯ್ತು. ಅದರಲ್ಲಿ ದಾರಿ ಮಧ್ಯದಲ್ಲಿ ಡೆಸ್ಟ್ರಾಯ್ ಆಗಿದ್ದು 1, ಹಾಗೇನೆ ಸೇಲ್ ಆಗಿದ್ದು 7. 7 + 1 8 ಅಲ್ವಾ? 8 ಸ್ಕೂಟರ್ಸ್ ಅಲ್ವೋಯ್ತು. ಇನ್ನು ಬ್ಯಾಲೆನ್ಸ್ ಉಳಿದಿದ್ದು ಎಷ್ಟವಾಗ? 2 ಮಾತ್ರ ಉಳಿದಿದೆ ಅಲ್ವಾ? ರೈಟ್, 8 ಸ್ಕೂಟರ್ಸ್ ಆಗುತ್ತೆ. 8 ಸ್ಕೂಟರ್ ಒಂದೊಂದು ಬೆಲೆ ಎಷ್ಟು? 8000 ಅಲ್ವಾ? 8 8 64, ರೈಟ್? 64,000 ಆಗುತ್ತೆ. ಮೈನಸ್ ಮಾಡಿ, ಬ್ಯಾಲೆನ್ಸ್ ಎಷ್ಟು? 16,000 ಅಲ್ವಾ? ಈ 16,000 ಶುಡ್ ಬಿ ಈಕ್ವಲ್ ಟು 2 ಸ್ಕೂಟರ್ಸ್. ಇನ್ನೊಂದು 15 ನಿಮಿಷ. ಓಕೆ, 16,000 rupees ಏನು? ಕಾಸ್ಟ್ ಪ್ರೈಸ್. ಧನಲಕ್ಷ್ಮಿ ಕರೆಕ್ಟ್, ವೆರಿ ಗುಡ್. 16,000 rupees ಇಲ್ಲಿ ಕಾಸ್ಟ್ ಪ್ರೈಸ್. ಕೇವಲ ಕಾಸ್ಟ್ ಅಷ್ಟೇ ಅಲ್ಲ, ಅಲ್ಲೇನಾಯ್ತು? ಒಂದಷ್ಟು ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಕೂಡ ಆಗಿತ್ತು ಅಂತ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಕೂಡ ಆಗಿದೆ. ಎಷ್ಟು ಡೈರೆಕ್ಟ್ ಎಕ್ಸ್ಪೆಂಡಿಚರ್ ನಾವು ನೋಡಿದ್ವಿ ಪ್ರಾಬ್ಲಮ್ ಆಗ್ಲೇ. ಒಂದು ಫ್ರೈಟ್ ಮೇಲೆ 6,000 rupees ಆಗಿದೆ, ಇನ್ಶೂರೆನ್ಸ್ 4,000 rupees ಆಗಿದೆ. ಟೋಟಲ್ 10,000 ಅಲ್ವಾ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಈ ಪ್ರಾಬ್ಲಮ್ ಅಲ್ಲಿ?
This 10,000 for 10 scooters. 10,000 for 10 scooters. Divide ಮಾಡಿ ಎಷ್ಟು ಬರುತ್ತೆ? Per scooter 1000 rupees. Per scooter ಅಂದ್ರೆ ಒಂದು ಸ್ಕೂಟರ್ಗೆ 1000 rupees ಆಗುತ್ತೆ. ಈಗ ಸ್ಟಾಕ್ ಉಳಿದಿರೋದು ಎಷ್ಟು ಅಂತಂದ್ರೆ 2 ಸ್ಕೂಟರ್ ಅಲ್ವಾ? ಸೊ 2 into 1000. How much? 2000. 2000 ಬರುತ್ತೆ ನೋಡಿ. 1200 plus 800 2000 ಆಗುತ್ತೆ. ಸೊ 16,000 plus 2000. How much? 18,000. So this is our final closing stock. Closing stock will be 18,000 in this problem. Yes. ಈಗ ನಾವೇನ್ ಮಾಡಿದ್ವಿ? 3 ವರ್ಕಿಂಗ್ ನೋಟ್ಸ್ ಅನ್ನ ಮಾಡಿದೀವಿ. ಇನ್ನೇನಿಲ್ಲ, ವೆರಿ ಸಿಂಪಲ್. ಬೇಸ್ಡ್ ಆನ್ ದೀಸ್ 3 ವರ್ಕಿಂಗ್ ನೋಟ್ಸ್ ವಿ ಹ್ಯಾವ್ ಟು ರೈಟ್ ಜರ್ನಲ್ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್ ಏನೇನು ಬರುತ್ತೆ? ಕ್ಲೋಸಿಂಗ್ ಸ್ಟಾಕ್ ಒಂದು ಎಂಟ್ರಿ ಬರೀಬೇಕು, ಆಯ್ತಾ? ಕ್ಲೋಸಿಂಗ್ ಸ್ಟಾಕ್ ಒಂದು ಎಂಟ್ರಿ ಬರೀತೀರಾ. ಗೂಡ್ಸ್ ರಿಸೀವ್ ಮಾಡಿದ್ರು, ಅದಕ್ಕೆ ಗೂಡ್ಸ್ ಕಳಿಸಿದಾಗ ಒಂದು ಎಕ್ಸ್ಪೆಂಡಿಚರ್ ಮಾಡಿದ್ರು, ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಅದಕ್ಕೊಂದು ಎಂಟ್ರಿ ಬರುತ್ತೆ. ಕಮಿಷನ್ಗೆ ಒಂದು ಎಂಟ್ರಿ. ಸೊ ಅರೌಂಡ್ ಒಂದು 10 to 12 ಎಂಟ್ರಿ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ಅಬ್ನಾರ್ಮಲ್ ಲಾಸ್ ಇದೆ. ಆ ಅಬ್ನಾರ್ಮಲ್ ಲಾಸ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಬೇಕಲ್ಲ. ಹಾಗಾಗಿ ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಮೇಂಟೈನ್ ಇನ್ ಅವರ್ ಬುಕ್ಸ್ ಆಫ್ ಅಕೌಂಟ್ಸ್, ಐ ಮೀನ್ ಇನ್ ಕನ್ಸೈನರ್ ಬುಕ್ಸ್ ಆಫ್ ಅಕೌಂಟ್, ರೈಟ್? ನೋಡ್ಕೊಳ್ಳಿ ಎಂಟ್ರೀಸ್ ಯಾವ ತರ ಬರುತ್ತೆ ನೋಡೋಣ. ಫಾರ್ಮ್ಯಾಟ್ ಗೊತ್ತಿದೆ ನಿಮಗೆ. ಫಸ್ಟ್ ನಾವು ಕನ್ಸೈನರ್ ಬುಕ್ ಅಲ್ಲಿ ಎಂಟ್ರೀಸ್ ಅನ್ನ ಬರೀಬೇಕು. ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಜಾಜ್ ಕಂಪನಿ. ಬಜಾಜ್ ಕಂಪನಿ ಈಸ್ ದ ಕನ್ಸೈನರ್, ರೈಟ್? ಬಜಾಜ್ ಕಂಪನಿ ಈಸ್ ಕನ್ಸೈನರ್. ಫಾರ್ಮ್ಯಾಟ್ ಗೊತ್ತಿದೆ. ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಕಾಲಮ್, LF ನಂಬರ್, ಡೆಬಿಟ್ ಅಂಡ್ ಕ್ರೆಡಿಟ್. ಓಕೆ, ಇಲ್ಲಿ ಡೇಟ್ ಯಾವುದಕ್ಕೂ ಕೊಟ್ಟಿಲ್ಲ ಅಲ್ವಾ? ಇಲ್ಲಿ ನೋಡ್ಕೊಳ್ಳಿ ನೀವು, ಪ್ರಾಬ್ಲಮ್ ಅಲ್ಲಿ ಎಲ್ಲೂ ಕೂಡ ಡೇಟ್ಸ್ ಅನ್ನ ಮೆನ್ಷನ್ ಮಾಡಿಲ್ಲ. ಹಾಗಾಗಿ ನೀವೇನ್ ಮಾಡಿ, ಸೀರಿಯಲ್ ನಂಬರ್ಗಳು ಕೊಡ್ತಾ ಬನ್ನಿ, ರೈಟ್? ಸೀರಿಯಲ್ ನಂಬರ್ಗಳು ಕೊಡ್ತಾ ಬನ್ನಿ. ಫಸ್ಟ್ ಎಂಟ್ರಿ, ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್. ಹೌ ಮಚ್? ನರೇಶನ್ ಬರ್ಕೊಳ್ಳಿ. ಬೀಯಿಂಗ್ ಸೆಂಟ್ 10 ಸ್ಕೂಟರ್ಸ್ ಅಟ್ ₹8 ಈಚ್. ಒಂದೊಂದು ಸ್ಕೂಟರ್ನ ಬೆಲೆ 8,000. 10 ಸ್ಕೂಟರ್ ಕಳಿಸಿದ್ದಾರೆ, 80,000 ಆಗುತ್ತೆ. ಫಸ್ಟ್ ಎಂಟ್ರಿ ಬರೀತೀರಾ. ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಬೀಯಿಂಗ್ 10 ಸ್ಕೂಟರ್ ಸೆಂಟ್ ಅಟ್ ₹8,000 ಈಚ್. ನಂಬರ್ 2, ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಯಾಕೆ ಅಂತಂದ್ರೆ ಅವನು ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಪೇಮೆಂಟ್ ಮಾಡಿದ್ದ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಒಂದು 6,000 rupees ಏನು ಇನ್ಶೂರೆನ್ಸ್ಗೆ, ಸಾರಿ ಫ್ರೈಟ್ಗೆ 6,000, ಹಾಗೆ 4,000 ಇನ್ಶೂರೆನ್ಸ್, ಎರಡನ್ನೂ ಸೇರಿಸಿ 10,000 ಬರ್ದಿದ್ದೀವಿ, ಸರಿನಾ? ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಬಿಕಾಸ್ ಕ್ಯಾಶ್ ಆರ್ ಬ್ಯಾಂಕ್, ಈಗ ನೋಡಿ ಎಕ್ಸ್ಪೆಂಡಿಚರ್ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಗೋಸ್ ಔಟ್ ಆರ್ ಬ್ಯಾಂಕ್ ಬ್ಯಾಲೆನ್ಸ್ ಗೋಸ್ ಔಟ್, ರೈಟ್? ಸೊ ಅಕಾರ್ಡಿಂಗ್ ಟು ದ ರಿಯಲ್ ಅಕೌಂಟ್ ವಿ ನೀಡ್ ಟು ಕ್ರೆಡಿಟ್, ವಿ ಹ್ಯಾವ್ ಟು ಮೇಂಟೈನ್ ಕ್ರೆಡಿಟ್ in cash balance, right? Cash account or bank account. Being expenses paid for consignment. How much? 10,000. And number 3, ಇವರೇನ್ ಮಾಡ್ತಾರೆ? ಅಡ್ವಾನ್ಸ್ ಅನ್ನ ಕಲೆಕ್ಟ್ ಮಾಡಿದ್ದಾರೆ. ಇಲ್ಲಿ DD ಕಳಿಸಿದ್ನಲ್ವಾ ಕನ್ಸೈನಿ, ಅದಕ್ಕೆ ಒಂದು ಎಂಟ್ರಿ ಬರೀತೀರಾ. ಸೊ DD ನಮಗೆ ಬಂದಾಗ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಅಮೌಂಟ್ ಬರುತ್ತೆ ನಮಗೆ. ಸೊ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ ಬಿಕಾಸ್ ವಾಟ್ ಎವರ್ ಕಮ್ಸ್ ಇನ್ ಟು ದ ಬಿಸ್ನೆಸ್ ವಿ ನೀಡ್ ಟು ಮೇಕ್ ಎ ಡೆಬಿಟ್ ಎಂಟ್ರಿ ಆಸ್ ಪರ್ ರಿಯಲ್ ಅಕೌಂಟ್. Bank account ಡೆಟಾರ್ ಟು ಹುಬ್ಳಿ ಏಜೆನ್ಸೀಸ್. Here the benefit giver is Hubli agency, I mean consigning, right? Bank account debtor to Hubli agency's account 50,000 being advance received. And number 4, sale proceeds ಗೆ ಎಂಟ್ರಿ ಬರೀಬೇಕು. 77,000 ಸೇಲ್ಸ್ ಮಾಡಿದ್ರಲ್ವಾ, ಹುಬ್ಳಿ ಏಜೆನ್ಸೀಸ್ ಅಕೌಂಟ್ ಡೆಬಿಟ್ ಆಗುತ್ತೆ, ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಕ್ರೆಡಿಟ್ ಆಗುತ್ತೆ. 77,000 being sale proceeds made by consignee. ಇನ್ಫಾರ್ಮೇಶನ್ ಎಲ್ಲಿದೆ ಅಂತಂದ್ರೆ ಅಕೌಂಟ್ ಸೇಲ್ಸ್ ಇದೆ. ಅಕೌಂಟ್ ಸೇಲ್ಸ್ ನಾವು ಪ್ರಿಪೇರ್ ಮಾಡಿದೀವಿ ಆಗಲೇ ನೋಡಿ. ಅಕೌಂಟ್ ಸೇಲ್ಸ್ ಅಲ್ಲಿ ಇದೆ ಎಂಟ್ರಿ ಆಗಲೇ, ಇಲ್ಲಿದೆ ನೋಡಿ. ಬೇರೆ ಯಾವುದೂ ಇಲ್ಲ, ಎಲ್ಲ ನೀವು ವರ್ಕಿಂಗ್ ನೋಟ್ಸ್ ಏನ್ ಮಾಡಿದಿರಲ್ವಾ, ಆ ವರ್ಕಿಂಗ್ ನೋಟ್ಸ್ ಅಲ್ಲಿ ಇರುತ್ತೆ ಎಲ್ಲ ಟ್ರಾನ್ಸಾಕ್ಷನ್ಸ್. ಎಂಟ್ರಿ ನಂಬರ್ 4 ಓವರ್. ಜೊತೆಗೆ ಏನ್ ಮಾಡಬೇಕು, ಹುಬ್ಳಿ ಏಜೆನ್ಸಿ ಅವರು ಒಂದಷ್ಟು ಎಕ್ಸ್ಪೆಂಡಿಚರ್ ಅನ್ನ ಸ್ಪೆಂಡ್ ಮಾಡಿದಾರಲ್ವಾ, ಅದನ್ನು ಕೂಡ ನಾವು ಇಲ್ಲಿ ಬರೀಬೇಕಾಗುತ್ತೆ. ಹುಬ್ಳಿ ಏಜೆನ್ಸಿ ಅವರು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. 10 minutes. ಓಕೆ, ಹುಬ್ಳಿ ಏಜೆನ್ಸೀಸ್ ನೋಡಿ ಎಷ್ಟು 1,300 rupees ಸ್ಪೆಂಡ್ ಮಾಡಿದ್ರು ಅಲ್ವಾ, ಅದಕ್ಕೆ ನೀವು ಬರ್ಕೋಬೇಕೆಂಟ್ರಿ. ಈ ಇನ್ಫಾರ್ಮೇಶನ್ ಎಲ್ಲಿದೆ? ಇದು ಕೂಡ ಅಕೌಂಟ್ ಸೇಲ್ಸ್ ಅಲ್ಲಿ ಇದೆ. ಅಕೌಂಟ್ ಸೇಲ್ಸ್ ಆಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ 1,300 ಟು ಹುಬ್ಳಿ ಏಜೆನ್ಸೀಸ್ ಅಕೌಂಟ್ being expenses paid by consignee.
ಎಸ್. ನೆಕ್ಸ್ಟ್ ಎಂಟ್ರಿ, ಅವ್ರಿಗೆ ಕಮಿಷನ್ ಬರಬೇಕಲ್ವಾ, 77,000ಕ್ಕೆ ಸ್ಟಾಕ್ ಅನ್ನ ಸೇಲ್ ಮಾಡಿದಾಗ 10% ಕಮಿಷನ್ ಕೊಡಬೇಕು ಯಾರೋ ಕನ್ಸೈನರ್, ಅದಕ್ಕೊಂದು ಎಂಟ್ರಿ ಬರುತ್ತೆ. ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಹುಬ್ಳಿ ಏಜೆನ್ಸೀಸ್ ಅಕೌಂಟ್, ಹುಬ್ಳಿ ಏಜೆನ್ಸೀಸ್ ಕನ್ಸೈನಿ ಅಕೌಂಟ್ ಬರೀಬೇಕು, ರೈಟ್. ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಡೆಟಾರ್ ಟು ಹುಬ್ಳಿ ಏಜೆನ್ಸೀಸ್ ಅಕೌಂಟ್, ಐ ಮೀನ್ ಕನ್ಸೈನೀಸ್ ಪರ್ಸನಲ್ ಅಕೌಂಟ್, 7,700 being commission on sale made by consignee. ಅಂಡ್ ಎಂಟ್ರಿ ನಂಬರ್ 7, ಕ್ಲೋಸಿಂಗ್ ಸ್ಟಾಕ್ ಉಳಿದಿತ್ತು. ನಾವು ವರ್ಕಿಂಗ್ ನೋಟ್ ನಂಬರ್ 3 ಅಲ್ಲಿ ಮಾಡಿದೀವಿ. ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ ಎಷ್ಟು, 18,000 ಅಲ್ವಾ, ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ. ಆ ಕ್ಲೋಸಿಂಗ್ ಸ್ಟಾಕಿಗೆ ಒಂದು ಎಂಟ್ರಿ ಬರೀತೀರಾ. ಓಕೆ, ಕ್ಲೋಸಿಂಗ್ ಸ್ಟಾಕಿಗೆ ಎಂಟ್ರಿ ಏನ್ ಬರುತ್ತೆ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಡೆಟಾರ್ ಟು ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ 18,000 ಕ್ಯಾಲ್ಕುಲೇಷನ್ ಮಾಡಿದೀವಿ ಆಗಲಿ, ರೈಟ್. ನರೇಶನ್ ಬರೀತೀರಾ, ಬೀಯಿಂಗ್ ಅನ್ಸೋಲ್ಡ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್ ಅಥವಾ ಕ್ಲೋಸಿಂಗ್ ಸ್ಟಾಕ್ ಅಂತ ಬರ್ಕೊಳ್ಳಿ, ಬೀಯಿಂಗ್ ಕ್ಲೋಸಿಂಗ್ ಸ್ಟಾಕ್ ಆನ್ ಕನ್ಸೈನ್ಮೆಂಟ್. ಆಫ್ಟರ್ ದಾಟ್ ಏನು, ಇಲ್ಲಿ ಅಬ್ನಾರ್ಮಲ್ ಲಾಸ್ ಆಗಿತ್ತು ಅಲ್ವಾ, ಕನ್ಸೈನರ್ಗೆ ಅಬ್ನಾರ್ಮಲ್ ಲಾಸ್ ಆಯಿತು ಡ್ಯೂ ಟು ಸಮ್ ಆಕ್ಸಿಡೆಂಟ್. ಅವನಿಗೇನಾಯ್ತು, 9,000 rupees ಲಾಸ್ ಆಯ್ತಲ್ವಾ, ಅಬ್ನಾರ್ಮಲ್ ಲಾಸ್ ಆಯ್ತಲ್ವಾ. ಈ ಅಬ್ನಾರ್ಮಲ್ ಲಾಸ್ ಎಲ್ಲಿದೆ, ಕ್ಯಾಲ್ಕುಲೇಷನ್ ಮಾಡಿದ್ವಿ ನೋಡಿ, ವರ್ಕಿಂಗ್ ನೋಟ್ ನಂಬರ್ 2, ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಇದೆ. ಅಬ್ನಾರ್ಮಲ್ ಲಾಸ್ 9,000 ಕ್ಯಾಲ್ಕುಲೇಷನ್ ಮಾಡಿದೀವಿ, ಅದಕ್ಕೆ ಎಂಟ್ರಿ ಬರ್ಕೊಳ್ಳಿ. ಎಂಟ್ರಿ ಯಾವ ತರ ಇರುತ್ತೆ, ಈ ತರ ಬರೀಬೇಕು ನೋಡಿ. ಎಂಟ್ರಿ ನಂಬರ್ 8, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಬಿಟ್ ಆಗುತ್ತೆ. ಎಂಟ್ರಿ ನಂಬರ್ 8, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಬಿಟ್ 9,000 ಟು ಕನ್ಸೈನ್ಮೆಂಟ್ ಟು ಹುಬ್ಳಿ. ಯಾಕೆ ಲಾಸ್ ಆಯ್ತಪ್ಪ, ಬಿಕಾಸ್ ಆಫ್ ಕನ್ಸೈನ್ಮೆಂಟ್, ರೈಟ್. ಟು ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್, ಕನ್ಸೈನ್ಮೆಂಟ್ ಟು ಹುಬ್ಳಿ ಅಕೌಂಟ್ ಇಲ್ಲಿ ಕ್ರೆಡಿಟ್ ಆಗುತ್ತೆ 9,000 ಬೀಯಿಂಗ್ ಅಡ್ಜಸ್ಟ್ಮೆಂಟ್ ಆಫ್ ಅಬ್ನಾರ್ಮಲ್ ಲಾಸ್ ಆನ್ ಕನ್ಸೈನ್ಮೆಂಟ್. ಎಸ್, 9,000 rupees ಏನೋ ಲಾಸ್ ಆಯ್ತು, ಸರಿ. ಆದ್ರೆ ಅವನಿಗೆ ಇನ್ಶೂರೆನ್ಸ್ ಕಂಪನಿ ಒಂದಷ್ಟು ಅಮೌಂಟ್ ಕೊಟ್ಟಿದೆ ಅಲ್ವಾ, ಇನ್ಶೂರೆನ್ಸ್ ಕಂಪನಿ ಅಮೌಂಟ್ ಕೊಟ್ಟಿದೆ ಅಲ್ವಾ, ಅದಕ್ಕೊಂದು ಎಂಟ್ರಿ ಬರೀಬೇಕು. ಕ್ಯಾಶ್ ಬರುತ್ತೆ ನಮಗೆ ಇನ್ಶೂರೆನ್ಸ್ ಕಂಪನಿಯಿಂದ. ಎಷ್ಟು ಬಂದಿದೆಯಪ್ಪ ಇನ್ಶೂರೆನ್ಸ್ ಕಂಪನಿಯಿಂದ, ಎಷ್ಟು ಬಂದಿದೆ, ಇನ್ಶೂರೆನ್ಸ್ ಕಂಪನಿಯಿಂದ ಎಷ್ಟು ಬಂದಿದೆ ಅಮೌಂಟ್, ಕ್ಲೇಮ್ ಎಷ್ಟು ರಿಸೀವ್ ಮಾಡ್ಕೊಂಡಿದ್ದೀವಿ, 7,000. ಎಂಟ್ರಿ ಬರ್ಕೊಳ್ಳಿ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟ್, ಬಿಕಾಸ್ ಕ್ಯಾಶ್ ಕಮ್ಸ್ ಇನ್ ಆಸ್ ಪರ್ ರಿಯಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಶುಡ್ ಬಿ ಡೆಬಿಟೆಡ್ 7,000 ಟು ಅಬ್ನಾರ್ಮಲ್ ಲಾಸ್ ಅಕೌಂಟ್ 7,000 ಬೀಯಿಂಗ್ ಕ್ಲೈಮ್ ರಿಸೀವ್ಡ್ ಫಾರ್ ಲಾಸ್ ಆಫ್ ಗೂಡ್ಸ್. ಒಂದು ಸ್ಕೂಟರ್ ಲಾಸ್ ಆಗಿತ್ತು, ಅದಕ್ಕೋಸ್ಕರ ನಮಗೆ 7,000 rupees ಇನ್ಶೂರೆನ್ಸ್ ಕಂಪನಿ ಕೊಟ್ಟಿದೆ, ರೈಟ್. ಈಗ ಓವರ್ ಆಲ್ ನಮಗೆ 2,000 rupees ಏನಾಯ್ತು ಲಾಸ್ ಇನ್ನು ಉಳ್ಕೊಂಡಿದೆ ಅಲ್ವಾ, ಆ 2,000 ಲಾಸ್ ಉಳಿಯುತ್ತಲ್ವಾ, ಅದನ್ನ ಫೈನಲ್ ಲಾಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಫೈನಲ್ ಲಾಸ್ ನಾವೇನ್ ಮಾಡಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ರೈಟ್. ಫೈನಲ್ ಲಾಸ್ ಅಂತ ಕನ್ಸಿಡರ್ ಮಾಡಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಎಂಟ್ರಿ ಹೇಗೆ ಬರುತ್ತೆ ನೋಡಿ, ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೆಬಿಟ್ 2,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, P&L ಅಕೌಂಟ್ ಕ್ರೆಡಿಟ್ ಸೈಡ್ ಬಂದ್ರೆ ಅದು ಲಾಸ್ 2,000 rupees ಬೀಯಿಂಗ್ ಇರ್ರಿಕವರಬಲ್ ಲಾಸ್. ಇರ್ರಿಕವರಬಲ್ ಅಂದ್ರೆ ಕ್ಯಾನ್ ನಾಟ್ ಬಿ ರಿಕವರ್ಡ್ ಅಗೇನ್, ಇನ್ನು 2,000 rupees ಬರಲ್ಲ ನಮಗೆ ಅಂತ, ಪರ್ಮನೆಂಟ್ ಲಾಸ್ ಬೀಯಿಂಗ್ ಇರ್ರಿಕವರಬಲ್ ಲಾಸ್. ಎಂಟ್ರಿ ಬರೀತೀರಾ, ಓಕೆ. ನೆಕ್ಸ್ಟ್, ಓವರ್ ಆಲ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್ಸ್ ಇಂದ ಏನಾಯ್ತು, ಲಾಸ್ ಆಯ್ತಾ ಪ್ರಾಫಿಟ್ ಆಯ್ತಾ ಅಂತ ನೋಡ್ಕೋಬೇಕು. 5,000 rupees ಇಲ್ಲಿ ಪ್ರಾಫಿಟ್ ಬರುತ್ತೆ. ಹೇಗೆ ಅಂತಂದ್ರೆ ನೀವು ಬಹಳ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು ನೋಡಿ, ವೆರಿ ಸಿಂಪಲ್. ಈಗ ಇದುವರೆಗೂ ನಾವು ಜರ್ನಲ್ ಎಂಟ್ರೀಸ್ ಬರ್ದಿದ್ದೀವಲ್ವಾ, ಆ ಜರ್ನಲ್ ಎಂಟ್ರಿಗಳಲ್ಲಿ ಎಲ್ಲೆಲ್ಲಿ ಕನ್ಸೈನ್ಮೆಂಟ್ ಹುಬ್ಳಿ ಅಂತ ಇದೆ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡು ಹೋಗಿ, ಡೆಬಿಟ್ ಕ್ರೆಡಿಟ್ ಎಲ್ಲ ಆ್ಯಡ್ ಮಾಡ್ತಾ ಹೋಗಿ. ವೆರಿ ಸಿಂಪಲ್, ನಾನು ಕ್ಯಾಲ್ಕುಲೇಟರ್ ಎಂಟ್ರಿ ಮಾಡ್ಕೋತೀನಿ ನೋಡಿ, ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಜರ್ನಲ್ ಎಂಟ್ರಿ ನಂಬರ್ 1 ಅಲ್ಲಿ ಏನಾಯ್ತಪ್ಪ, ಕನ್ಸೈನ್ಮೆಂಟ್ ಹುಬ್ಳಿ ಡೆಬಿಟ್ ಆಗಿದೆ ಅಲ್ವಾ, 8,000 ಡೆಬಿಟ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಎಂಟ್ರಿಯಲ್ಲೂ ಕೂಡ ಡೆಬಿಟ್ ಆಗಿದೆ 10,000 rupees. ಎಂಟ್ರಿ ನಂಬರ್ 3 ಅಲ್ಲಿ ಕನ್ಸೈನ್ಮೆಂಟ್ ಹುಬ್ಳಿ ಇಲ್ಲ, ಅದು ಬರಲ್ಲ. ಎಂಟ್ರಿ ನಂಬರ್ 4 ನೋಡಿ, 77,000 rupees ಕನ್ಸೈನ್ಮೆಂಟ್ ಹುಬ್ಳಿ ಏನಾಯ್ತು, ಕ್ರೆಡಿಟ್ ಆಗಿದೆ, ಮೈನಸ್ ಮಾಡಿ 77,000 ಮೈನಸ್ ಮಾಡಬೇಕು. ಎಂಟ್ರಿ ನಂಬರ್ 4 ನೋಡ್ಕೊಳ್ಳಿ, ಕನ್ಸೈನ್ಮೆಂಟ್ ಹುಬ್ಳಿ ಏನಾಯ್ತು ಇಲ್ಲಿ ಅಗೇನ್ ಡೆಬಿಟ್ ಆಗಿದೆ, ಆ್ಯಡ್ ಮಾಡಿ 1,300. ಓಕೆ. ಎಂಟ್ರಿ ನಂಬರ್ 6 ಅಲ್ಲಿ ಕನ್ಸೈನ್ಮೆಂಟ್ ಹುಬ್ಳಿ ಅಗೇನ್ ಏನಾಯ್ತು ಇಲ್ಲಿ ಡೆಬಿಟ್ ಆಗಿದೆ, 7,700 ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಎಂಟ್ರಿ ನಂಬರ್ 7 ಅಲ್ಲಿ ಕನ್ಸೈನ್ಮೆಂಟ್ ಸ್ಟಾಕ್ ಡೆಬಿಟ್ ಆಯಿತು, ಕನ್ಸೈನ್ಮೆಂಟ್ ಹುಬ್ಳಿ ಕ್ರೆಡಿಟ್ ಆಗಿದೆ, ಮೈನಸ್ ಮಾಡಬೇಕು, ಕ್ರೆಡಿಟ್ ಆದರೆ ಮೈನಸ್ ಮಾಡಿ. ಓಕೆ.
ಅಂಡ್ ನೆಕ್ಸ್ಟ್ ನಂಬರ್ 8 ಅಲ್ಲಿ ಅಬ್ನಾರ್ಮಲ್ ಲಾಸ್ ಏನಾಯ್ತು, ಡೆಬಿಟ್ ಆಯ್ತು, ಕನ್ಸೈನ್ಮೆಂಟ್ ಹುಬ್ಳಿ ಕ್ರೆಡಿಟ್ ಆಗಿದೆ, ಅಂದ್ರೆ ಕ್ರೆಡಿಟ್ ಆದಾಗ ಮೈನಸ್ ಮಾಡಬೇಕು, -9,000. ಓಕೆ, ಸೊ ಓವರ್ ಆಲ್ ನಮಗೆ ಇನ್ನು ಬ್ಯಾಲೆನ್ಸ್ ಎಷ್ಟು ಉಳಿತು, 5,000 rupees ಪ್ರಾಫಿಟ್ ಬಂತು. ಆ 5,000 rupeesಗೆ ಎಂಟ್ರಿ ಬರೀತೀರಾ. ಇನ್ನು ನೆಕ್ಸ್ಟ್ ಯಾವ ಎಂಟ್ರಿಗಳಲ್ಲೂ ಕೂಡ ಕನ್ಸೈನ್ಮೆಂಟ್ ಹುಬ್ಳಿ ಅಕೌಂಟ್ ಬರಲ್ಲ. ನೀವು ನೋಡ್ಬೋದು ಬೇಕಾದ್ರೆ ಎಂಟ್ರಿ ನಂಬರ್ 9 ನೋಡಿ, ಕ್ಯಾಶ್ ಅಕೌಂಟ್ ಇಟ್ಟ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇದೆ, ಇದು ಬರಲ್ಲ. ಹಾಗೆ ಇನ್ನೊಂದು 10th ಎಂಟ್ರಿ ನೋಡಿ, ಅಬ್ನಾರ್ಮಲ್ ಲಾಸ್ ಇದೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇದು ಬರಲ್ಲ. ಲಾಸ್ಟ್ ಒನ್ ಇಲ್ಲಿ ಬರುತ್ತೆ ನೋಡಿ, ಪ್ರಾಫಿಟ್ ಬಂತು, 5,000 rupees ಪ್ರಾಫಿಟ್ ಬಂದಿದೆ. ಕನ್ಸೈನ್ಮೆಂಟ್ ಹುಬ್ಳಿ ಕ್ರೆಡಿಟ್ ಸೈಡ್ ಜಾಸ್ತಿ ಉಳಿದಿದ್ದಕ್ಕೋಸ್ಕರ ಪ್ರಾಫಿಟ್ ಬಂದಿದೆ. ಕನ್ಸೈನ್ಮೆಂಟ್ ಹುಬ್ಳಿ ಅಕೌಂಟ್ ಡೇಟ್ ಆರ್ 5,000 ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 5,000 ಬೀಯಿಂಗ್ ಪ್ರಾಫಿಟ್ ಆನ್ ಕನ್ಸೈನ್ಮೆಂಟ್. ಎಸ್, ಹಾಗೇನೆ ಈ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಉಳಿದಿತ್ತಲ್ವಾ, ಕ್ಲೋಸಿಂಗ್ ಸ್ಟಾಕ್ ಉಳಿದಿತ್ತು. ಆ ಕ್ಲೋಸಿಂಗ್ ಸ್ಟಾಕ್ಗೆ ಒಂದು ಎಂಟ್ರಿ ಬರೀಬೇಕು. ಆ ಸ್ಟಾಕ್ ಅನ್ನ ಕ್ಲೋಸಿಂಗ್ ಸ್ಟಾಕ್ ಅಲ್ಲ, ಓವರ್ ಆಲ್ ಕನ್ಸೈನ್ಮೆಂಟ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ನಾವು ಒಂದು ಫಸ್ಟ್ ಎಂಟ್ರಿ ಕ್ರಿಯೇಟ್ ಮಾಡಿದೀವಿ ಅಲ್ವಾ. ಆ ಟ್ರಾನ್ಸಾಕ್ಷನ್ ಏನ್ ಮಾಡ್ಬೇಕು ನಾವು, ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು 80,000 rupees. ಅದಕ್ಕೆ ಒಂದು ಎಂಟ್ರಿ ಬರೀಬೇಕು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೆಟಾರ್ ಟು ಟ್ರೇಡಿಂಗ್ ಅಕೌಂಟ್ 80,000. Okay, being goods sent on consignment transferred to trading account. This is how we have to write journal entries in the books of consignor. Consignor books ಅಲ್ಲಿ ನಾವು ಎಂಟ್ರಿಗಳನ್ನ ಬರೆದಿದ್ದೀವಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈಗ ನೀವೇನ್ ಮಾಡಬೇಕು, ಕನ್ಸೈನರ್ ಬುಕ್ಸ್ ಅಲ್ಲಿ ನಾವು ಅರೌಂಡ್ ಒಂದು 12 ಜರ್ನಲ್ ಎಂಟ್ರೀಸ್ ಬರೆದಿದ್ದೀವಿ ಅಲ್ವಾ. ಆ 12 ಜರ್ನಲ್ ಎಂಟ್ರಿಗಳಿಗೆ ಏನ್ ಮಾಡಬೇಕು, ಲೆಡ್ಜರ್ ಅಕೌಂಟ್ಸ್ ಅನ್ನ ಪ್ರಿಪೇರ್ ಮಾಡಬೇಕು. ಲೆಡ್ಜರ್ ಅಕೌಂಟ್ಸ್ ಏನೇನು ಬರುತ್ತೆ ಅಂತ ಹೇಳ್ತೀನಿ. ಟೋಟಲ್ 5 ಲೆಡ್ಜರ್ಸ್ ಬರುತ್ತೆ ಇಲ್ಲಿ. ನಮಗೆ 4 ಲೆಡ್ಜರ್ ಗೊತ್ತೇ ಇದೆ ನಮಗೆ ಅಲ್ವಾ. ಒಂದು ಕನ್ಸೈನ್ಮೆಂಟ್ ಹುಬ್ಳಿ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಕನ್ಸೈನಿ ಹುಬ್ಳಿ ಏಜೆನ್ಸೀಸ್ ಅಕೌಂಟ್ ಪರ್ಸನಲ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಕನ್ಸೈನಿ ಅಕೌಂಟ್ ಅದು. ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಕ್ಲೋಸಿಂಗ್ ಸ್ಟಾಕ್ ಇರೋದ್ರಿಂದ ಕ್ಲೋಸಿಂಗ್ ಸ್ಟಾಕ್ ಒಂದು ಅಕೌಂಟ್ ಪ್ರಿಪೇರ್ ಮಾಡ್ಬೇಕು ಲೆಡ್ಜರ್ ಅನ್ನ. ಇನ್ನೊಂದು ಎಕ್ಸ್ಟ್ರಾ ಬರುತ್ತೆ ಅಬ್ನಾರ್ಮಲ್ ಲಾಸ್ ಅಕೌಂಟ್. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡಬೇಕು. ಇಲ್ಲಿ 5 ಲೆಡ್ಜರ್ಗಳನ್ನ ಪ್ರಿಪೇರ್ ಮಾಡಬೇಕು. ಈ 5 ಲೆಡ್ಜರ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗೇನ್ ಮಾಡಿ ನೀವು ಕನ್ಸೈನಿ ಬುಕ್ಸ್ ಅಲ್ಲಿ ಜರ್ನಲ್ ಎಂಟ್ರೀಸ್ ಹೇಗೆ ಬರುತ್ತೆ, ನಾನು ಈಗಾಗಲೇ ಎರಡು ಪ್ರಾಬ್ಲಮ್ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ಹೇಳಿದ್ದೀನಿ ಆಗಲೇ ಜರ್ನಲ್ ಎಂಟ್ರೀಸ್ ಹೇಗೆ ಬರುತ್ತೆ ಅಂತ ಅಲ್ವಾ. ಸುಷ್ಮಿತಾ ಮತ್ತೆ ಡಯಾನ ಇಬ್ರು ಕೂಡ ಪ್ರಾಬ್ಲಮ್ನ ಪ್ರಭು ಡೀಲರ್ಸ್ ಪ್ರಾಬ್ಲಮ್ ಅನ್ನ ಜರ್ನಲ್ ಎಂಟ್ರೀಸ್ ಬರೋದು ಶೇರ್ ಮಾಡಿದ್ದಾರೆ ಅಲ್ವಾ. ಹೇಗೆ ಎಂಟ್ರೀಸ್ ಬರುತ್ತೆ ಅಂತ ನೋಡ್ಕೊಂಬಿಡಿ. ಹಾಗೆ ಹೇಳ್ತೀನಿ, ಆಕ್ಚುಲಿ ಹೋಮ್ ವರ್ಕ್ ಮಾಡ್ಬೇಕು ನೀವು, ಇರ್ಲಿ ನಾನೇ ಹೇಳ್ತೀನಿ. ಇಲ್ಲಿ ಕನ್ಸೈನಿ ಬುಕ್ಸ್ ಅಲ್ಲಿ ಅಬ್ನಾರ್ಮಲ್ ಲಾಸ್ ಆದಾಗ ಕನ್ಸೈನಿ ಬುಕ್ಸ್ ಅಲ್ಲಿ ಯಾವುದೇ ರೀತಿ ಎಂಟ್ರಿ ಬರಲ್ಲ, ರೈಟ್. ಆ ಅಬ್ನಾರ್ಮಲ್ ಲಾಸ್ಗೆ ಕನ್ಸೈನಿಗೆ ಯಾವುದೇ ತರಹದ ಸಂಬಂಧ ಇರಲ್ಲ. ಹಾಗಾಗಿ ಆ ಅಬ್ನಾರ್ಮಲ್ ಲಾಸ್ ಇವನ್ ಬುಕ್ಸ್ ಅಲ್ಲಿ ಬರಿಬೇಡಿ. ಕೇವಲ ಏನು ಸೇಲ್ ಪ್ರಾಫಿಟ್ಸ್ ಮಾಡಿದ್ದ ಅದಕ್ಕೊಂದು ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಅವನು ಅಡ್ವಾನ್ಸ್ ಅನ್ನ ಕೊಟ್ಟಿದ್ದ ಅಡ್ವಾನ್ಸ್ಗೆ ಒಂದು ಎಂಟ್ರಿ ಬರುತ್ತೆ. ಹಾಗೆ ಎಕ್ಸ್ಪೆಂಡಿಚರ್ ಮಾಡಿದ್ದ ಎಕ್ಸ್ಪೆಂಡಿಚರ್ಗೆ ಒಂದು ಎಂಟ್ರಿ ಬರುತ್ತೆ, ರೈಟ್. ಅಂಡ್ ದೆನ್ ಕಮಿಷನ್ ಬರಬೇಕು, ಕಮಿಷನ್ಗೆ ಒಂದು ಎಂಟ್ರಿ. ಎಸ್, ಅದಾದ ನಂತರ ಏನು ಫೈನಲ್ ಸೆಟ್ಲ್ಮೆಂಟ್ ಮಾಡಬೇಕು, ಅದಕ್ಕೊಂದು ಎಂಟ್ರಿ. ವೆರಿ ಸಿಂಪಲ್. ಈ 5 ಜರ್ನಲ್ ಎಂಟ್ರಿಗಳು ಎಲ್ಲಿಂದ ಸಿಗುತ್ತೆ ಅಂತಂದ್ರೆ ನಮಗೆ ಅಕೌಂಟ್ ಸೇಲ್ಸ್ ಪ್ರಿಪೇರ್ ಮಾಡಿದೀವಲ್ವಾ. ನೋಡಿ ಇಲ್ಲಿ ಅಕೌಂಟ್ ಸೇಲ್ಸ್ ಇದೆ. ಅಕೌಂಟ್ ಸೇಲ್ಸ್ ಏನು ಪ್ರಿಪೇರ್ ಮಾಡಿದೀವಿ, ಅಕೌಂಟ್ ಸೇಲ್ಸ್ ಅಲ್ಲಿ ಇರೋ ಹಾಗೆ 5 ಜರ್ನಲ್ ಎಂಟ್ರೀಸ್ ಅನ್ನ ನಾವು ಬರೀಬೇಕು. ಅಕೌಂಟ್ ಸೇಲ್ಸ್ ಅಲ್ಲಿ ಏನೇನು ಎಂಟ್ರೀಸ್ ಇದೆ ನೋಡ್ಕೊಳ್ಳಿ. ಜಸ್ಟ್ ಹಾಗೆ ಒಂದ್ಸರಿ ಯು ಜಸ್ಟ್ ಲುಕ್ ಇನ್ ಟು ದ ಸ್ಕ್ರೀನ್. ಫಸ್ಟ್ ಸೇಲ್ ಪ್ರಾಫಿಟ್ಸ್ ಒಂದು ಎಂಟ್ರಿ ಬರುತ್ತೆ, ಫಸ್ಟ್ ಜರ್ನಲ್ ಎಂಟ್ರಿ. ಸೆಕೆಂಡ್ ಜರ್ನಲ್ ಎಂಟ್ರಿ ಎಕ್ಸ್ಪೆಂಡಿಚರ್ಗೆ. ನಂಬರ್ 3 ಕಮಿಷನ್. ಓಕೆ, ನಂಬರ್ 4 ಅಡ್ವಾನ್ಸ್ ಅಂಡ್ ನಂಬರ್ 5 ಫೈನಲ್ ಸೆಟಲ್ಮೆಂಟ್. ಎಂಟ್ರಿ ಬರೀತೀರಾ? ಇದಕ್ಕೆ ಬರೆಯಕ್ಕಾಗತ್ತಾ? 5 ಜರ್ನಲ್ ಎಂಟ್ರಿ ಬರೀತೀರಾ? ಹಲೋ, ಎಸ್ ಎಸ್, ಓಕೆ ರೈಟ್. ಕೇವಲ ಇಬ್ಬರು ಮಾತ್ರ ಸಾಲ್ವ್ ಮಾಡಿ ಕಳಿಸ್ತಾರಮ್ಮ, ಎಲ್ಲರೂ ಯಾಕೆ ಮಾಡ್ತಾ ಇಲ್ಲ? ಎಲ್ಲರೂ ಮಾಡಬೇಕು, ರೈಟ್. ಎಲ್ಲರೂ ಮಾಡಿದ್ರೆ ನಮಗೆ ಖುಷಿ ಆಗುತ್ತೆ. ಸೊ ಪ್ರಾಬ್ಲಮ್ ನೀವು ಕಲಿತಾ ಇದ್ದೀರಿ ಅಂತ ಅನ್ಸುತ್ತೆ. ನೀವು ಮಾಡದೇ ಇದ್ದಾಗ ಏನಾಗುತ್ತೆ, ಇವರೇನೋ ಕಲಿತಾ